ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಎಕ್ಸ್ಕ್ಲೂಸಿವ್ ಆರ್ ಅಂದರೆ XOR ಗೇಟ್ ಅನ್ನು ನಿರ್ಮಿಸುವುದು ವಿವಿಧ ಲಾಜಿಕಲ್ ಆಪರೇಷನ್ಗಳಿಗೆ ಮೂಲಭೂತ ಬಿಲ್ಡಿಂಗ್ ಬ್ಲಾಕ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳ ಸಾಮರ್ಥ್ಯದ ಪ್ರಯೋಜನಗಳಿಂದ ನಿರ್ದಿಷ್ಟವಾಗಿ IC 7404, IC 7408 ಮತ್ತು IC 7432 ದೃಢವಾದ XOR ಗೇಟ್ ಸರ್ಕ್ಯೂಟ್ನ ರಚನೆಯನ್ನು ಸಕ್ರಿಯಗೊಳಿಸುತ್ತದೆ. ಇದಲ್ಲದೆ ಸೀರೀಸ್ ಮತ್ತು ಷಂಟ್ ಕ್ಲಿಪ್ಪರ್ಗಳಂತಹ ಅನಲಾಗ್ ಎಲೆಕ್ಟ್ರಾನಿಕ್ಸ್ನಿಂದ ಪರಿಕಲ್ಪನೆಗಳನ್ನು ಸಂಯೋಜಿಸುವುದು ಡಿಜಿಟಲ್ ಸರ್ಕ್ಯೂಟ್ನ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆಯನ್ನು ಇನ್ನಷ್ಟು ಹೆಚ್ಚಿಸಬಹುದು. ಉದ್ದೇಶಗಳು: ಈ ಸೆಷನ್ ಕೊನೆಯಲ್ಲಿ ನೀವು ಇವುಗಳನ್ನು ಕಲಿಯುವಿರಿ. IC 7404, 7408 ಮತ್ತು 7432 ಬಳಸಿಕೊಂಡು ಎಕ್ಸ್ಕ್ಲೂಸಿವ್ OR ಗೇಟ್ ಅನ್ನು ನಿರ್ಮಿಸುವುದು. ಸಿಮ್ಯುಲೇಷನ್ ಸಾಫ್ಟ್ವೇರ್ ಅನ್ನು ಬಳಸಿ XOR ಗೇಟ್ ಅನ್ನು ನಿರ್ಮಿಸುವುದು. ಸಿಮ್ಯುಲೇಷನ್ ಸಾಫ್ಟ್ವೇರ್ ಬಳಸಿ ಕ್ಲಿಪ್ಪರ್ಗಳನ್ನು ನಿರ್ಮಿಸುವುದು. ಎಕ್ಸ್ಕ್ಲೂಸಿವ್ OR ಗೇಟ್ಗೆ ಪರಿಚಯ. ಒಂದು ಎಕ್ಸ್ಕ್ಲೂಸಿವ್ OR ಗೇಟ್ 2 ಇನ್ಪುಟ್ಗಳು ಮತ್ತು 1 ಔಟ್ಪುಟ್ ಅನ್ನು ಹೊಂದಿದೆ. ಯಾವುದೇ ಇನ್ಪುಟ್ಗಳು ಹೈ ಆದಾಗ XOR ಗೇಟ್ನ ಔಟ್ಪುಟ್ ಹೈ ಆಗುತ್ತದೆ. 2 ಇನ್ಪುಟ್ಗಳು ಏಕರೀತಿ ಆಗಿರುವಾಗ XOR ಗೇಟ್ನ ಔಟ್ಪುಟ್ ಲೋ ಇರುತ್ತದೆ. ನಾಟ್ ಗೇಟ್ 1 ಮತ್ತು 2ರ ಇನ್ಪುಟ್ಗೆ ಎ ಮತ್ತು ಬಿ ಇನ್ಪುಟ್ಗಳನ್ನು ಕನೆಕ್ಟ್ ಮಾಡಿ ಮತ್ತು ಅದನ್ನು AND ಗೇಟ್ 1 ಮತ್ತು 2ರ ಇನ್ಪುಟ್ಗಳಲ್ಲಿ ಒಂದಕ್ಕೆ ಕನೆಕ್ಟ್ ಮಾಡಿ. ನಾಟ್ ಗೇಟ್ಗಳ ಔಟ್ಪುಟ್ AND ಗೇಟ್ಗಳ ಇನ್ಪುಟ್ಗೆ ಕನೆಕ್ಟ್ ಮಾಡಲಾಗುತ್ತದೆ. AND ಗೇಟ್ಗಳ ಔಟ್ಪುಟ್ ಅನ್ನು OR ಗೇಟ್ಗಳ ಇನ್ಪುಟ್ಗಳಿಗೆ ಕನೆಕ್ಟ್ ಮಾಡಲಾಗಿದೆ. OR ಗೇಟ್ನ ಔಟ್ಪುಟ್ XOR ಗೇಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಮುಂದೆ ನಾವು ಸಿಮ್ಯುಲೇಷನ್ ಸಾಫ್ಟ್ವೇರ್ನಲ್ಲಿ IC 7404, 7408 ಮತ್ತು 7432 ಅನ್ನು ಬಳಸಿಕೊಂಡು XOR ಗೇಟ್ನ ಕನೆಕ್ಷನ್ ನೋಡೋಣ. ಇದಕ್ಕಾಗಿ ನಿಮಗೆ ಈ ಕೆಳಗಿನ ಟೂಲ್ಸ್ ಮತ್ತು ಸಲಕರಣೆಗಳ ಅಗತ್ಯವಿದೆ. ಪರ್ಸನಲ್ ಕಂಪ್ಯೂಟರ್ಸ್ ಮತ್ತು ಪರ್ಸನಲ್ ಕಂಪ್ಯೂಟರ್ಸ್ನಲ್ಲಿ ಇನ್ಸ್ಟಾಲ್ ಮಾಡಲಾದ ಸಿಮ್ಯುಲೇಷನ್ ಸಾಫ್ಟ್ವೇರ್. ಈಗ ನಾವು ಸಿಮ್ಯುಲೇಷನ್ ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು XOR ಗೇಟ್ ಅನ್ನು ನಿರ್ಮಿಸೋಣ. ICಯಲ್ಲಿ ಪ್ರೀ ಇನ್ಸ್ಟಾಲ್ ಮಾಡಲಾಗಿರುವ ಸಿಮ್ಯುಲೇಷನ್ ಸಾಫ್ಟ್ವೇರ್ ಅನ್ನು ತೆರೆಯಿರಿ. ಹೊಸ ಸ್ಕೀಮ್ಯಾಟಿಕ್ ರಚಿಸಲು ಫೈಲ್ ಮೇಲೆ ಕ್ಲಿಕ್ ಮಾಡಿ. ಈಗ ನ್ಯೂ ಸ್ಕೀಮ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ನೋಟ್: ಹೊಸ ಸ್ಕೀಮ್ಯಾಟಿಕ್ ಅನ್ನು ರಚಿಸಲು Ctrl+N ಅನ್ನು ಶಾರ್ಟ್ಕಟ್ ಆಗಿ ಬಳಸಬಹುದು. XOR ಗೇಟ್ ಕನ್ಸ್ಟ್ರಕ್ಷನ್ ಮಾಡಲು ಅಗತ್ಯವಿರುವ ಕಾಂಪೊನೆಂಟ್ಸ್ ಇರಿಸಿ. ಅದಕ್ಕಾಗಿ ನಮಗೆ ನಾಟ್ ಗೇಟ್, AND ಗೇಟ್, OR ಗೇಟ್ ಮತ್ತು ವೋಲ್ಟೇಜ್ ಸೋರ್ಸ್ಗಳ ಅಗತ್ಯವಿದೆ. ಸ್ಕೀಮ್ಯಾಟಿಕ್ನಲ್ಲಿ ಕಾಂಪೊನೆಂಟ್ ಅನ್ನು ಇರಿಸಲು ಮೆನು ಬಾರ್ನಲ್ಲಿರುವ ಕಾಂಪೊನೆಂಟ್ ಅನ್ನು ಆಯ್ಕೆ ಮಾಡಿ. ಟಿಪ್: ಕಾಂಪೊನೆಂಟ್ ಅನ್ನು ಇರಿಸಲು ನಿಮ್ಮ ಕೀಬೋರ್ಡ್ನಲ್ಲಿ ನೀವು P ಅನ್ನು ಟೈಪ್ ಮಾಡಬಹುದು. ಸರ್ಚ್ ಬಾಕ್ಸ್ನಲ್ಲಿ ವೋಲ್ಟೇಜ್ ಎಂದು ಟೈಪ್ ಮಾಡಿ ಮತ್ತು ಪ್ಲೇಸ್ ಕಾಂಪೊನೆಂಟ್ ಆನ್ ದಿ ಸ್ಕೀಮ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಿ. ಈ ಸರ್ಕ್ಯೂಟ್ಗೆ 2 ವೋಲ್ಟೇಜ್ ಸೋರ್ಸ್ಗಳು ಅಗತ್ಯವಿದೆ. ಮೇಲಿನ ಹಂತವನ್ನು ಪುನರಾವರ್ತಿಸಿ. ಗೇಟ್ಗಳನ್ನು ಇರಿಸಲು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ನೋಡಿ. ಈಗ ನಾಟ್ ಗೇಟ್ ಅನ್ನು ಇರಿಸಲು INV ಎಂದು ಟೈಪ್ ಮಾಡಿ. ಮತ್ತೊಂದು ನಾಟ್ ಗೇಟ್ ಅನ್ನು ಇರಿಸಲು ಮೇಲಿನ ಹಂತವನ್ನು ಪುನರಾವರ್ತಿಸಿ. ಈಗ AND ಗೇಟ್ ಅನ್ನು ಇರಿಸಲು AND ಎಂದು ಟೈಪ್ ಮಾಡಿ. ಇನ್ನೊಂದು AND ಗೇಟ್ ಅನ್ನು ಇರಿಸಲು ಮೇಲಿನ ಹಂತವನ್ನು ಪುನರಾವರ್ತಿಸಿ. ಈಗ OR ಗೇಟ್ ಅನ್ನು ಇರಿಸಲು OR ಎಂದು ಟೈಪ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಅವುಗಳನ್ನು ಸ್ಕೀಮ್ಯಾಟಿಕ್ನಲ್ಲಿ ಸರಿಯಾಗಿ ಇರಿಸಿ. ಈಗ ಗ್ರೌಂಡ್ ಅನ್ನು ಇರಿಸಿ. ಗ್ರೌಂಡ್ ಅನ್ನು ಇರಿಸಲು ಮೆನುಗೆ ಹೋಗಿ ಗ್ರೌಂಡ್ ಅನ್ನು ಆಯ್ಕೆ ಮಾಡಿ. ಸ್ಕೀಮ್ಯಾಟಿಕ್ನಲ್ಲಿ ಅಗತ್ಯವಿರುವ ಎಲ್ಲಾ ಗೇಟ್ಗಳನ್ನು ಇರಿಸಿದ ನಂತರ ಕಾಂಪೊನೆಂಟ್ಸ್ಗಳ ನಡುವೆ ವೈರಿಂಗ್ ಅನ್ನು ಪ್ರಾರಂಭಿಸಿ. ವೈರಿಂಗ್ಗಾಗಿ ಮೆನುಗೆ ಹೋಗಿ ವೈರ್ ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಿ. ಟಿಪ್: ವೈರಿಂಗ್ ಮಾಡಲು ವೈರಿಂಗ್ ಪ್ರಾರಂಭಿಸಲು ಶಾರ್ಟ್ಕಟ್ W ಕ್ಲಿಕ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ವೈರ್ ಮಾಡಿ.
ಈಗ ಪ್ರತಿಯೊಂದು ಲಾಜಿಕ್ ಗೇಟ್ ಅನ್ನು ಲೇಬಲ್ ಮಾಡೋಣ. ಮುಂದೆ ನಾವು ವೋಲ್ಟೇಜ್ ಸ್ಪೆಸಿಫಿಕೇಶನ್ಗಳನ್ನು ಫಿಕ್ಸ್ ಮಾಡಬೇಕು. ಅದಕ್ಕಾಗಿ ಮೊದಲು ವೋಲ್ಟೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಅದನ್ನು ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ. 0 ಮತ್ತು 1ರ ನಡುವೆ ಪಲ್ಸ್ ಉತ್ಪಾದಿಸಲು ಪಲ್ಸ್ ಮೋಡ್ ಅನ್ನು ಆಯ್ಕೆ ಮಾಡಿ. ಪಲ್ಸ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ವೋಲ್ಟೇಜ್ ಮತ್ತು ಟೈಮ್ ಮೌಲ್ಯಗಳನ್ನು ಭರ್ತಿ ಮಾಡಿ. ಸಪ್ಲೈ ವೋಲ್ಟೇಜ್ 5 ವೋಲ್ಟ್ ಆಗಿರುತ್ತದೆ. ರೈಸ್ ಟೈಮ್ ಮತ್ತು ಫಾಲ್ ಟೈಮ್ 5 ನ್ಯಾನೋ ಸೆಕೆಂಡುಗಳಾಗಿರುತ್ತದೆ. ಟೈಮ್ ಪೀರಿಯಡ್ ಟೈಮ್ ಆನ್ಗಿಂತ 2 ಬಾರಿ ಇರಬೇಕು. ಓಕೆ ಕ್ಲಿಕ್ ಮಾಡಿ. ಮುಂದೆ ನಾವು 2ನೇ ವೋಲ್ಟೇಜ್ ಸೋರ್ಸ್ಗಾಗಿ ಸ್ಪೆಸಿಫಿಕೇಶನ್ ಅನ್ನು ಸೆಟ್ ಮಾಡಬೇಕಾಗಿದೆ. ಅದಕ್ಕಾಗಿ ಅದೇ ವಿಧಾನವನ್ನು ಪುನರಾವರ್ತಿಸಿ. 2ನೇ ವೋಲ್ಟೇಜ್ ಸೋರ್ಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ. ಪಲ್ಸ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ವೋಲ್ಟೇಜ್ ಮತ್ತು ಟೈಮ್ ಮೌಲ್ಯಗಳನ್ನು ಭರ್ತಿ ಮಾಡಿ. ಸಪ್ಲೈ ವೋಲ್ಟೇಜ್ 5 ವೋಲ್ಟು ಆಗಿರುತ್ತದೆ. ರೈಸ್ ಟೈಮ್ ಮತ್ತು ಫಾಲ್ ಟೈಮ್ 5 ನ್ಯಾನೋ ಸೆಕೆಂಡುಗಳಾಗಿರುತ್ತದೆ. ಟೈಮ್ ಪೀರಿಯಡ್ ಟೈಮ್ ಆನ್ಗಿಂತ 2 ಬಾರಿ ಇರಬೇಕು. ಓಕೆ ಕ್ಲಿಕ್ ಮಾಡಿ. ಲೇಬಲ್ ಮಾಡಲು ಮೆನುವಿನಲ್ಲಿ ಲೇಬಲ್ ನೆಟ್ ಅನ್ನು ಸೆಲೆಕ್ಟ್ ಮಾಡಿ. ಪೋರ್ಟ್ ಟೈಪ್ ಅನ್ನು ಸೆಲೆಕ್ಟ್ ಮಾಡಿ. ಪ್ರಸ್ತುತ ನಾವು ಔಟ್ಪುಟ್ ಅನ್ನು ಲೇಬಲ್ ಮಾಡುತ್ತಿದ್ದೇವೆ, ಆದ್ದರಿಂದ ಪೋರ್ಟ್ ಅನ್ನು ಔಟ್ಪುಟ್ ಪೋರ್ಟ್ ಆಗಿ ಸೆಲೆಕ್ಟ್ ಮಾಡಿ. ಸೂಕ್ತ ಸ್ಥಾನದಲ್ಲಿ ಇರಿಸಿ. ಸರ್ಕ್ಯೂಟ್ ಅನ್ನು ಟೆಸ್ಟಿಂಗ್ ಮಾಡುವ ಮೊದಲು ಎಲ್ಲಾ ಕನೆಕ್ಷನ್ ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ಕ್ಲಿಪ್ಪರ್ಗಳನ್ನು ವಿವರವಾಗಿ ನೋಡೋಣ. ಕ್ಲಿಪ್ಪರ್ ಒಂದು ಸರ್ಕ್ಯೂಟ್ ಆಗಿದ್ದು ಅದು ವೇವ್ ಫಾರ್ಮ್ ಆಕಾರವನ್ನು ಅದರ ಆಂಪ್ಲಿಟ್ಯೂಡ್ ಅನ್ನು ಸೀಮಿತಗೊಳಿಸುವ ಅಥವಾ ಕ್ಲಿಪ್ಪಿಂಗ್ ಮಾಡುವ ಮೂಲಕ ಮಾರ್ಪಡಿಸುತ್ತದೆ. ಒಂದು ನಿರ್ದಿಷ್ಟ ಮಿತಿಯನ್ನು ಮೀರಿದ ವೇವ್ ಫಾರ್ಮ್ ಭಾಗಗಳನ್ನು ತೆಗೆದುಹಾಕುವುದು ಅಥವಾ ಚಪ್ಪಟೆಗೊಳಿಸುವುದನ್ನು ಕ್ಲಿಪ್ಪಿಂಗ್ ಪ್ರಕ್ರಿಯೆ ಒಳಗೊಂಡಿರುತ್ತದೆ. ಈಗ ಕ್ಲಿಪ್ಪರ್ಗಳ ಪ್ರಕಾರಗಳನ್ನು ನೋಡೋಣ. ಅವುಗಳು ಸೀರೀಸ್ ಕ್ಲಿಪ್ಪರ್ಸ್, ಶಂಟ್ ಕ್ಲಿಪ್ಪರ್ಸ್, ಬಯಾಸ್ಡ್ ಕ್ಲಿಪ್ಪರ್ಸ್. ಈಗ ಪ್ರತಿಯೊಂದನ್ನು ವಿವರವಾಗಿ ನೋಡೋಣ. ಸೀರೀಸ್ ಕ್ಲಿಪ್ಪರ್ಸ್. ಸೀರೀಸಲ್ಲಿ ಕನೆಕ್ಟ್ ಆಗಿರುವ ಡಿಯೋಡ್ಗಳನ್ನು ಇನ್ಪುಟ್ ಸಿಗ್ನಲ್ನೊಂದಿಗೆ ಸೀರೀಸ್ ಕ್ಲಿಪ್ಪರ್ಸ್ ಬಳಸುತ್ತದೆ. ಸೀರೀಸ್ ಕ್ಲಿಪ್ಪರ್ಗಳಲ್ಲಿ 2 ವಿಧಗಳಿವೆ. ಪಾಸಿಟಿವ್ ಸೀರೀಸ್ ಕ್ಲಿಪ್ಪರ್ಸ್. ಈ ಕಾನ್ಫಿಗರೇಶನ್ನಲ್ಲಿ ಡಿಯೋಡ್ ಅನ್ನು ಫಾರ್ವರ್ಡ್ ದಿಕ್ಕಿನಲ್ಲಿ ಇನ್ಪುಟ್ ಸಿಗ್ನಲ್ನೊಂದಿಗೆ ಸೀರೀಸಲ್ಲಿ ಕನೆಕ್ಟ್ ಮಾಡಲಾಗಿದೆ. ಇದು ಒಂದು ನಿರ್ದಿಷ್ಟ ಥ್ರೆಶೋಲ್ಡ್ ವೋಲ್ಟೇಜ್ಗಿಂತ ಮೇಲಿರುವ ವೇವ್ ಫಾರ್ಮ್ ಪಾಸಿಟಿವ್ ಎಕ್ಸ್ಕರ್ಷನ್ ತೆಗೆದುಹಾಕುತ್ತದೆ. ನೆಗೆಟಿವ್ ಸೀರೀಸ್ ಕ್ಲಿಪ್ಪರ್ಸ್. ಪಾಸಿಟಿವ್ ಸೀರೀಸ್ ಕ್ಲಿಪ್ಪರ್ ಅಂತೆಯೇ ಡಿಯೋಡ್ ರಿವರ್ಸ್ ದಿಕ್ಕಿನಲ್ಲಿ ಕನೆಕ್ಟ್ ಮಾಡಲಾಗಿದೆ. ಇದು ಒಂದು ನಿರ್ದಿಷ್ಟ ಥ್ರೆಶೋಲ್ಡ್ ವೋಲ್ಟೇಜ್ಗಿಂತ ಕೆಳಗಿರುವ ವೇವ್ ಫಾರ್ಮ್ ನೆಗೆಟಿವ್ ಎಕ್ಸ್ಕರ್ಷನ್ ತೆಗೆದುಹಾಕುತ್ತದೆ. ಶಂಟ್ ಕ್ಲಿಪ್ಪರ್ಗಳು. ಶಂಟ್ ಕ್ಲಿಪ್ಪರ್ಗಳು ಇನ್ಪುಟ್ ಸಿಗ್ನಲ್ನೊಂದಿಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ ಡಿಯೋಡ್ಗಳನ್ನು ಬಳಸುತ್ತವೆ. ಸೀರೀಸ್ ಕ್ಲಿಪ್ಪರ್ಗಳಂತೆ ಶಂಟ್ ಕ್ಲಿಪ್ಪರ್ಗಳು ಸಹ 2 ಮುಖ್ಯ ಪ್ರಕಾರಗಳನ್ನು ಹೊಂದಿವೆ. ಪಾಸಿಟಿವ್ ಶಂಟ್ ಕ್ಲಿಪ್ಪರ್ಗಳು. ಈ ಕಾನ್ಫಿಗರೇಶನ್ನಲ್ಲಿ ಇನ್ಪುಟ್ ಸಿಗ್ನಲ್ನೊಂದಿಗೆ ಡಿಯೋಡ್ ಅನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಲಾಗಿದೆ. ಸಿಗ್ನಲ್ ನಿರ್ದಿಷ್ಟ ಥ್ರೆಶೋಲ್ಡ್ ವೋಲ್ಟೇಜ್ ಅನ್ನು ಮೀರಿದಾಗ ಅದು ಕಂಡಕ್ಟ್ ಮಾಡುತ್ತದೆ. ಪಾಸಿಟಿವ್ ಎಕ್ಸ್ಕರ್ಷನ್ ಕ್ಲಿಪ್ ಮಾಡುತ್ತದೆ. ನೆಗೆಟಿವ್ ಶಂಟ್ ಕ್ಲಿಪ್ಪರ್ಸ್. ಪಾಸಿಟಿವ್ ಶಂಟ್ ಕ್ಲಿಪ್ಪರ್ನಂತೆ ಡಿಯೋಡ್ ನಿರ್ದಿಷ್ಟ ಥ್ರೆಶೋಲ್ಡ್ ವೋಲ್ಟೇಜ್ಗಿಂತ ಕಡಿಮೆ ನೆಗೆಟಿವ್ ಎಕ್ಸ್ಕೋರ್ಷನ್ ಕ್ಲಿಪ್ ಮಾಡಲು ಆಧಾರಿತವಾಗಿದೆ. ಬಯಾಸ್ಡ್ ಕ್ಲಿಪ್ಪರ್ಸ್. ಬಯಾಸ್ಡ್ ಕ್ಲಿಪ್ಪರ್ಸ್ ಇನ್ಪುಟ್ ಸಿಗ್ನಲ್ ಜೊತೆಗೆ ಬಯಾಸ್ ವೋಲ್ಟೇಜ್ ಅನ್ನು ಸಂಯೋಜಿಸುತ್ತದೆ. ಬಯಾಸ್ ವೋಲ್ಟೇಜ್ ಸಂಪೂರ್ಣ ವೇವ್ ಫಾರ್ಮ್ ಅನ್ನು ಮೇಲಕ್ಕೆ ಅಥವಾ ಕೆಳಕ್ಕೆ ಶಿಫ್ಟ್ ಮಾಡುತ್ತದೆ. ಕ್ಲಿಪ್ಪಿಂಗ್ ಸಂಭವಿಸುವ ಮಿತಿ ವೋಲ್ಟೇಜ್ ಅನ್ನು ಸರಿಹೊಂದಿಸುತ್ತದೆ. ಬಯಾಸ್ಡ್ ಕ್ಲಿಪ್ಪರ್ ಸೀರೀಸ್ ಅಥವಾ ಶಂಟ್ ಕಾನ್ಫಿಗರೇಶನ್ಗಳೊಂದಿಗೆ ಕಾರ್ಯಗತಗೊಳಿಸಬಹುದು. ಈಗ ಸೀರೀಸ್ ಕ್ಲಿಪ್ಪರ್ಸ್ ಅನ್ನು ನಿರ್ಮಿಸುವ ವಿಧಾನವನ್ನು ನೋಡೋಣ. ಮೊದಲು ಎಲ್ಟಿ ಸ್ಪೈಸ್ ವಿಂಡೋವನ್ನು ತೆರೆಯಿರಿ. ಹೊಸ ಫೈಲ್ ರಚಿಸಲು ನ್ಯೂ ಸ್ಕೀಮ್ಯಾಟಿಕ್ ಅನ್ನು ಕ್ಲಿಕ್ ಮಾಡಿ. ನಂತರ ಸರ್ಕ್ಯೂಟ್ ಅನ್ನು ನಿರ್ಮಿಸಲು ಕಾಂಪೊನೆಂಟ್ಸ್ ಆಯ್ಕೆ ಮಾಡಿ. ಅದಕ್ಕಾಗಿ ಕಾಂಪೊನೆಂಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕಾಣಿಸಿಕೊಳ್ಳುವ ಡಯಲಾಗ್ ಬಾಕ್ಸ್ನಿಂದ ಒಂದೊಂದಾಗಿ ಕಾಂಪೊನೆಂಟ್ ಸರ್ಚ್ ಮಾಡಿ. ಮೊದಲು
ಡಯೋಡ್ ಅನ್ನು ಸರ್ಚ್ ಮತ್ತು ಅದನ್ನು ಸ್ಕೀಮ್ಯಾಟಿಕ್ನಲ್ಲಿ ಇರಿಸಿ. ಅದನ್ನು ಸ್ಕೀಮ್ಯಾಟಿಕ್ನಲ್ಲಿ ಇರಿಸಲು ಪ್ಲೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಕಾಂಪೊನೆಂಟ್ಸ್ ಮೆನುವಿನಲ್ಲಿ ರೆಸಿಸ್ಟರ್ಗಾಗಿ ಸರ್ಚ್ ಮಾಡಿ ಅಥವಾ ಕೀಬೋರ್ಡ್ ಶಾರ್ಟ್ಕಟ್ R ಅನ್ನು ಪ್ರೆಸ್ ಮಾಡಿ. ಅದನ್ನು ಸ್ಕೀಮ್ಯಾಟಿಕ್ನಲ್ಲಿ ಇರಿಸಿ. ಮುಂದೆ ವೋಲ್ಟೇಜ್ಗಾಗಿ ಸರ್ಚ್ ಮಾಡಿ, ನಂತರ ಅದನ್ನು ಸ್ಕೀಮ್ಯಾಟಿಕ್ನಲ್ಲಿ ಇರಿಸಿ. ಈಗ ಗ್ರೌಂಡ್ ಅನ್ನು ಇರಿಸಿ. ಗ್ರೌಂಡ್ ಪ್ಲೇಸ್ ಮಾಡಲು ಮೆನುಗೆ ಹೋಗಿ ಅಲ್ಲಿ ಗ್ರೌಂಡ್ ಸಿಲೆಕ್ಟ್ ಮಾಡಿ. ಈಗ ನಾವು ವೈರ್ಗಳನ್ನು ಬಳಸಿಕೊಂಡು ಪ್ರತಿಯೊಂದು ಕಾಂಪೊನೆಂಟ್ ಅನ್ನು ಇಂಟರ್ ಕನೆಕ್ಟ್ ಮಾಡಬಹುದು. ಅದಕ್ಕಾಗಿ ಕೀಬೋರ್ಡ್ನಲ್ಲಿ W ಕ್ಲಿಕ್ ಮಾಡಿ. ಈಗ ನಾವು ಡಯೋಡ್ನ ಸ್ಪೆಸಿಫಿಕೇಶನ್ ಅನ್ನು ಸಿಲೆಕ್ಟ್ ಮಾಡಬಹುದು. ಅದಕ್ಕಾಗಿ ಸಿಲೆಕ್ಟ್ ಮಾಡಿದ ಡಯೋಡ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ನ್ಯೂ ಡಯೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು 1N4148 ಅನ್ನು ಆಯ್ಕೆ ಮಾಡಿ. ಓಕೆ ಕ್ಲಿಕ್ ಮಾಡಿ. ಮುಂದೆ ನಾವು ವೋಲ್ಟೇಜ್ ಸ್ಪೆಸಿಫಿಕೇಶನ್ ಅನ್ನು ಫಿಕ್ಸ್ ಮಾಡಬೇಕಾಗಿದೆ. ಅದಕ್ಕಾಗಿ ಮೊದಲು ವೋಲ್ಟೇಜ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಅದನ್ನು ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಸೈನ್ ಡಯಲಾಗ್ ಬಾಕ್ಸ್ ಅನ್ನು ಟಿಕ್ ಮಾಡಿ ಮತ್ತು ಡಿಸಿ ಆಫ್ಸೆಟ್, ಆಂಪ್ಲಿಟ್ಯೂಡ್ ಮತ್ತು ಫ್ರೀಕ್ವೆನ್ಸಿಯನ್ನು ಟೈಪ್ ಮಾಡಿ ಮತ್ತು ಓಕೆ ಕ್ಲಿಕ್ ಮಾಡಿ. ಈಗ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನು ಸೆಟ್ ಮಾಡಿ. ಅದಕ್ಕಾಗಿ ರೆಸಿಸ್ಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು 1K ಓಮ್ಸ್ ಎಂದು ಟೈಪ್ ಮಾಡಿ. ಓಕೆ ಕ್ಲಿಕ್ ಮಾಡಿ. ಅಂತಿಮವಾಗಿ ಸೀರೀಸ್ ನೆಗೆಟಿವ್ ಕ್ಲಿಪ್ಪರ್ ಸಂಪೂರ್ಣ ಸರ್ಕ್ಯೂಟ್ ಪೂರ್ಣಗೊಂಡಿದೆ. ಸರ್ಕ್ಯೂಟ್ ಅನ್ನು ಟೆಸ್ಟಿಂಗ್ ಮಾಡುವ ಮೊದಲು ಎಲ್ಲಾ ಕನೆಕ್ಷನ್ಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ. ಈಗ ನಾವು ಸರ್ಕ್ಯೂಟ್ ಹೆಸರು ನೀಡೋಣ. ಇದಕ್ಕಾಗಿ ಮೆನುಗೆ ನ್ಯಾವಿಗೇಟ್ ಮಾಡಿ ಮತ್ತು ಟೆಕ್ಸ್ಟ್ ಅನ್ನು ಸೆಲೆಕ್ಟ್ ಮಾಡಿ. ಟೆಕ್ಸ್ಟ್ ಸೀರೀಸ್ ನೆಗೆಟಿವ್ ಕ್ಲಿಪ್ಪರ್ ಅನ್ನು ನಮೂದಿಸಿ. ಓಕೆ ಕ್ಲಿಕ್ ಮಾಡಿ. ಈಗ ಸೀರೀಸ್ ಪಾಸಿಟಿವ್ ಕ್ಲಿಪ್ಪರ್ ಮಾಡಲು ಮೆನುಗೆ ನ್ಯಾವಿಗೇಟ್ ಮಾಡಿ ಮತ್ತು ಡುಪ್ಲಿಕೇಟ್ ಮೋಡ್ ಅನ್ನು ಸಿಲೆಕ್ಟ್ ಮಾಡಿ. ಸರ್ಕ್ಯೂಟ್ ಸಿಲೆಕ್ಟ್ ಮಾಡಿ. ಡಿಯೋಡ್ ಅನ್ನು ರಿವರ್ಸ್ ಮಾಡಲು ಮೆನು ಬಾರ್ಗೆ ಹೋಗಿ ಮತ್ತು ಡಿಯೋಡ್ ಅನ್ನು ರಿವರ್ಸ್ ಮಾಡಲು Ctrl+R ಅನ್ನು ಕ್ಲಿಕ್ ಮಾಡಿ. ಈಗ ನಾವು ಸರ್ಕ್ಯೂಟ್ ಹೆಸರು ನೀಡೋಣ. ಮೆನುಗೆ ನ್ಯಾವಿಗೇಟ್ ಮಾಡಿ ಮತ್ತು ಟೆಕ್ಸ್ಟ್ ಅನ್ನು ಸಿಲೆಕ್ಟ್ ಮಾಡಿ. ಸೀರೀಸ್ ಪಾಸಿಟಿವ್ ಕ್ಲಿಪ್ಪರ್ ಎಂದು ಟೆಕ್ಸ್ಟ್ ನಮೂದಿಸಿ ಮತ್ತು ಓಕೆ ಕ್ಲಿಕ್ ಮಾಡಿ. ಪಾಸಿಟಿವ್ ಶಂಟ್ ಕ್ಲಿಪ್ಪರ್ ಅನ್ನು ನಿರ್ಮಿಸಲು ಡಿಯೋಡ್ ಅನ್ನು ಇನ್ಪುಟ್ ಸಿಗ್ನಲ್ಗೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಅದಕ್ಕಾಗಿ ಕ್ಲಿಪ್ಪರ್ನ ಸರ್ಕ್ಯೂಟ್ ಅನ್ನು ಕಾಪಿ ಮಾಡಿ ಮತ್ತು ಕಾಂಪೊನೆಂಟ್ ಸರಿಯಾದ ಸ್ಥಳಕ್ಕೆ ಸರಿಸಿ. ಕಾಂಪೊನೆಂಟ್ಗಳನ್ನು ತಿರುಗಿಸಲು Ctrl+R ಬಳಸಿ ಮತ್ತು ಅದಕ್ಕೆ ತಕ್ಕಂತೆ ವೈರ್ ಮಾಡಿ. ಈಗ ಸರ್ಕ್ಯೂಟ್ ಹೆಸರು ನೀಡಿ. ಇದಕ್ಕಾಗಿ ಮೆನುಗೆ ನ್ಯಾವಿಗೇಟ್ ಮಾಡಿ ಮತ್ತು ಟೆಕ್ಸ್ಟ್ ಸಿಲೆಕ್ಟ್ ಮಾಡಿ. ಪಾಸಿಟಿವ್ ಶಂಟ್ ಕ್ಲಿಪ್ಪರ್ ಎಂದು ನಮೂದಿಸಿ ಮತ್ತು ಓಕೆ ಕ್ಲಿಕ್ ಮಾಡಿ. ಈಗ ಶಂಟ್ ನೆಗೆಟಿವ್ ಕ್ಲಿಪ್ಪರ್ ಮಾಡಲು ಡಯೋಡ್ ಡೈರೆಕ್ಷನ್ ಅನ್ನು ರಿವರ್ಸ್ ಮಾಡಬೇಕಾಗಿದೆ. ಡಯೋಡ್ ರಿವರ್ಸ್ ಮಾಡಲು ಮೆನು ಬಾರ್ಗೆ ಹೋಗಿ ಮತ್ತು ಡಯೋಡ್ ಅನ್ನು ರಿವರ್ಸ್ ಮಾಡಲು Ctrl+R ಅನ್ನು ಕ್ಲಿಕ್ ಮಾಡಿ. ಈಗ ಸರ್ಕ್ಯೂಟ್ಗೆ ಹೆಸರು ನೀಡಿ. ಇದಕ್ಕಾಗಿ ಮೆನುಗೆ ನ್ಯಾವಿಗೇಟ್ ಮಾಡಿ ಮತ್ತು ಟೆಕ್ಸ್ಟ್ ಸಿಲೆಕ್ಟ್ ಮಾಡಿ. ನೆಗೆಟಿವ್ ಶಂಟ್ ಕ್ಲಿಪ್ಪರ್ ಎಂದು ನೆಗೆಟಿವ್ ಟೆಕ್ಸ್ಟ್ ನಮೂದಿಸಿ ಮತ್ತು ಓಕೆ ಕ್ಲಿಕ್ ಮಾಡಿ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇವೆ ಸಿಮ್ಯುಲೇಷನ್ ಸಾಫ್ಟ್ವೇರಲ್ಲಿ IC 7404, 7408 ಮತ್ತು 7432 ಬಳಸಿಕೊಂಡು XOR ಗೇಟ್ ಅನ್ನು ನಿರ್ಮಿಸುವುದು. ಸಿಮ್ಯುಲೇಷನ್ ಸಾಫ್ಟ್ವೇರ್ನೊಂದಿಗೆ ಸೀರೀಸ್ ಕ್ಲಿಪ್ಪರ್ ಸರ್ಕ್ಯೂಟ್ಗಳನ್ನು ನಿರ್ಮಿಸುವುದು. ಸಿಮ್ಯುಲೇಷನ್ ಸಾಫ್ಟ್ವೇರ್ನೊಂದಿಗೆ ಶಂಟ್ ಕ್ಲಿಪ್ಪರ್ ಸರ್ಕ್ಯೂಟ್ಗಳ ನಿರ್ಮಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.